असतो मा सद्गमय तमसो मा ज्योतिर्गमय मृत्योर्मामृतं गमय। ओम शांति शांति। ಧನ್ಯವಾದಗಳು. ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮೇಶು ಧರಿತ್ರಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲದ ಸ್ತ್ರೀಯೇ ನೀನಾಗಿದೆಯೋ ಎಂದು ಹೇಳುತ್ತಾ ಅತಿಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತ ಮಠ ಇವರಿಗೆ ಶ್ರೀಮತಿ ಅನಿತಾ ವಿಜಯಕುಮಾರ್ ಸೌಕಾರ್ ಹಾಗೂ ರಾಜೇಶ್ವರಿ ಪಾಟೀಲ್ ಇವರು ಸನ್ಮಾನ. ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ಶ್ರೀ ಗುರು ಪಾರ್ವತಿ ನಾಮೆ ಗಿರ್ಜಾ ಮಂಟಿಕರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ತಿಳ್ಕೊಬೇಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆ ಬೆಳಗುವಳು ಹೆಣ್ಣು, ಎಣ್ಣೆ ಬಾಡಿನ ಕಣ್ಣು, ಪ್ರೇಮಮಯಿ ತ್ಯಾಗಮಯಿ ಎಂದು ಹೇಳುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಮಹಿಳೆಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಎತ್ರ ನಾರಿಸ್ತ್ಯ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಕರೀತಾರೆ. ಇದು ಆಧುನಿಕ ಸಂಸ್ಕೃತಿಯಲ್ಲಿ ಇದರ ಅರ್ಥ ಏನೆಂದರೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುತ್ತದೆಯೋ, ಎಲ್ಲಿ ಮರ್ಯಾದೆ ಸಿಗುತ್ತದೆಯೋ ಅಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಹೇಳ್ತಾರೆ. ಈಗ ಆ ಕಾಲದಲ್ಲಿ ಸೊಸೆ ಆಗಲಿ ಮಗಳಾಗಲಿ ಹೆರಿಗೆಗೆ ಹೋಗ್ಬೇಕಾದ್ರೆ ಗಂಡು ಹುಟ್ಟಿತೋ ಹೆಣ್ಣು ಹುಟ್ಟಿತೋ ಅಂತ ಕೇಳ್ತೀವಿ. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಎನ್ನುವರು. ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಿದರೆ ಬೇಡ ಅನಿಸುವರು. ಯಾವ ಗಂಡಸಿಗೆ ಸರಿ ಸಮಾನವಾಗಿ ದುಡಿಯುವಳು ಒಬ್ಬ ಹೆಣ್ಣು ಮಗಳು. ಆಗಿನ ಕಾಲದಲ್ಲಿ ನಿರ್ಮಲಾ ಸೀತಾರಾಮನ್ ಕೂಡ ಒಂದು ಹೆಣ್ಣು ಮಗಳು. ಈಗಿನ ಕಾಲದಲ್ಲಿ ಒಡಗಿ ಓಬವ್ವ ಕೂಡ ಒಂದು ಹೆಣ್ಣು ಮಗಳು. ಆಗಿನ ಕಾಲದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಂದು ಹೆಣ್ಣು ಮಗಳು. ಈಗಿನ ಕಾಲದಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಂದು ಹೆಣ್ಣು ಮಗಳು. ಎಷ್ಟು ನೋಡ್ರಿ, ತೊಟ್ಟಿಲು ತೂಗೋ ಕೈ ಜಗತ್ತನ್ನೇ ಆಳುತ್ತಂತೆ. ನೋಡ್ರಿ ನಮ್ದು ಎಷ್ಟು ಕೈ ಪವರ್ ಐತಿ ನೋಡ್ರಿ. ತೊಟ್ಟಿಲು ತೂಗೋ ಕೈ ಜಗತ್ತನ್ನೇ ಆಳುತ್ತಂತ ಹೇಳ್ತಾರ. ಆಗಿನ ಕಾಲದಲ್ಲಿ ಒಣಗಿ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅಹಲ್ಯಾಬಾಯಿ ಆಗಿರ್ಬೋದು, ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಅವರೆಲ್ಲ ರಾಜಮಂತಂಗರು. ಅವರು ಆರಾಮ ಜೀವನ ನಡೆಸಬಹುದಾಗಿತ್ತು. ಅವರು ಪ್ರಜೆಗಳಿಗೆ ಸಮಸ್ಯೆ ಬಂತು, ಅವರೆಲ್ಲ ಮೈತುಂಬ ಒಡವೆಗಳನ್ನು ಹಾಕೊಂಡು ಜರದ ಪಿತಾಂಬರ ಸೀರೆಯನ್ನುಟ್ಟು ಕೈಯಲ್ಲಿ ಬಂಗಾರದ ಕಡಗವನ್ನು ಹಾಕಿ ಆರಾಮ ಅವರು ಜೀವನ ನಡೆಸಬಹುದಾಗಿತ್ತು. ಅವರು ಯಾವಾಗ ಪ್ರಜೆಗಳಿಗೋಸ್ಕರ ಸಮಸ್ಯೆ ಬಂತು ಅವಾಗ ತಮ್ಮ ಕೈಯಲ್ಲಿದ್ದ ಬಂಗಾರದ ಕಡಗವನ್ನು ತೆಗೆದುಕೊಂಡು ಅವರು ಕೈಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡಿದ್ರು. ಆಮೇಲೆ ಕಡಗ ಹಿಡಿದು ಹೋರಾಟ ಮಾಡಿದ್ರು. ದೇಶಕ್ಕೋಸ್ಕರ ನೋಡ್ರಿ ಮಹಿಳೆಯರು ಎಷ್ಟೆಷ್ಟೋ ತ್ಯಾಗ ಮಾಡ್ಯಾರ. ಈಗ ಎಲ್ಲಾ ಶಿಕ್ಷಣ ಕ್ಷೇತ್ರದೊಳಗ ಒಂದು ಆಟೋ ಚಾಲಕಿನಿಂದ ಹಿಡಿದು ಒಂದು ಪೈಲಟ್ ಓಡಿಸೋದೆಲ್ಲ ಮಹಿಳೆಯರು ಇದ್ದಾರೆ. 12ನೇ ಶತಮಾನದಲ್ಲಿ ಅಕ್ಕ ಮಾಧವಿಯಾಗಿ
ಎಷ್ಟೋ ಗೌರವನೇ ಕೊಡೋದು. ಅವಾಗಿನ ಕಾಲದಾಗ ಎಷ್ಟೋ ಗೌರವ ಕೊಡ್ತಿದ್ರು, ಎಷ್ಟೋ ಸಾಧನೆ ಮಾಡಿದ್ರು. ಅವಾಗ ಎಲ್ಲ ಶಿಕ್ಷಣ ಕ್ಷೇತ್ರದೊಳಗ ಎಷ್ಟೆಷ್ಟೋ ಸಾಧನೆ ಮಾಡ್ಯಾರ ಮಹಿಳೆಯರು. ನಾನೊಂದು ಕಥೆ ಹೇಳಿ ಮುಗಿಸ್ತೀನಿ. ಇಬ್ರು ಅತ್ತಿ ಸೊಸಿ ಇದ್ರಂತ. ಅತ್ತಿ ಸೊಸಿ ಒಂದು ಫಂಕ್ಷನ್ಗೆ ಹೋಗಿದ್ರಂತ. ಸೊಸಿಗೆ ಅತ್ತಿಗೆ ಬಹಳ ಜೀವ ಮಾಡಾಕತ್ತಿಲ್ಲ ಅಂತ. ಹಾಗೆ ಇದಲ್ಲೇ ಕುರ್ಚಿ ತಂದು ಹಾಕೋದು, ಆಮೇಲೆ ನೀರು ತಂದು ಕೊಡೋದು, ಆಮೇಲೆ ಊಟ ಕೊಡೋದು ಮಾಡ್ಕತ್ತಿಲ್ಲ ಅಂತ. ಇನ್ನೊಬ್ರು ಸೊಸೆಯರು ಬರ್ತಾರಲ್ಲ ಅತ್ತಿ ಸೊಸಿ, ಅವ್ರು ಯಾಕ ಬಹಳ ಈಕಿ ಸೊಸಿ ಹಿಂಗತೆ ಕರುಣೆ ತೋರಿಸ್ತಾಳ, ನಮ್ಮ ಅತ್ತಿ ಮತ್ತೆ ಹೋಗಿ ನಮ್ಮ ಮನೆಗೆ ಕಾಟ ಕೊಡ್ತಾರ ಅತ್ತಿಯರ ಅಂತ ಹೇಳಿದ್ರು ಅಂತ. ಆಮೇಲೆ ಆಕಿನ ಕರೆದು ಕೇಳ್ತಾರಂತ, ನಿಮ್ಮ ಅತ್ತಿದ ಏನಿದ್ರು ನೀವು ಮನೆಗೆ ಇಟ್ಕ ಇಲ್ಲಿ ಬಂಧನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರಂತ. ನೀವು ನಮ್ಮ ಅತ್ತಿ ಕರುಣೆಗೋಸ್ಕರ ನಾ ಮಾಡಾಕತ್ತಿಲ್ಲ, ನಮ್ಮ ಅತ್ತಿ ನನ್ನ ಹೊಸ ರೇಸಿ ಸೀರೆ ಉಟ್ಕೊಂಬಂದಾಳ ಅದಕ್ಕ ಮಾಡಾಕತ್ತಿಲ್ಲ ಅಂತ ಹೇಳ್ತಾರಂತ ಸಸಿ. ಹೆಂಗೈದು ನೋಡಿ ನಾವು ಮಹಿಳೆಯರು ಹೆಂಗೈದು ನೋಡಿ ನಾವು. ಈ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದ್ದ ಎಲ್ಲ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಅಕ್ಕನ ಬಳಗದ ಎಲ್ಲ ಸದಸ್ಯರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದಂತ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಅಣ್ಣ ಶ್ರೀನಿವಾಸ ಅಣ್ಣ ವಿಡಿಯೋ ಅಚ್ಚುಕಟ್ಟಾಗಿ ಮಾಡ್ತಾರ, ಫೋನ್ ಮಾಡಿದ್ರು ಜನ ಆಯ್ತಮ್ಮ ಬರ್ತೀನಿ ಅಂತ ಹೇಳ್ತಾರ. ಅವರಿಗೂ ನಮ್ಮ ಅಕ್ಕನ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾವು ವರ್ಷಕ್ಕೆ 2 ಸಲ ಬರೋ ಫಂಕ್ಷನ್, ಒಂದು ಅಕ್ಕ ಮಾದೇವಿ ಜಯಂತಿ, ಒಂದು ಮಹಿಳಾ ದಿನಾಚರಣೆ, ಎಲ್ಲರೂ ಸದಸ್ಯರು ಯಶಸ್ವಿಯಾಗಿ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಮತ್ತು ರಾಧಾ ಕಡ್ಲಿ ಅವರು ನಿರೂಪಣೆ ಅಚ್ಚುಕಟ್ಟಾಗಿ ಮಾಡ್ತಾರ, ಅವರಿಗೂ ನನ್ನ ಅಕ್ಕನ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸುತ್ತೇನೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.